ಮೊದಲ ಟಿ20 ಪಂದ್ಯವನ್ನು ಸೋತ ಬಳಿಕ ಬಿಕ್ಕಿ ಬಿಕ್ಕಿ ಹತ್ತರು ಲಂಕಾ ನಾಯಕ. ನಂತರ ಬಯಲು ಮಾಡಿದರು ಸೋಲಿನ ಗುಟ್ಟನ್ನು. ಹೌದು ವೀಕ್ಷಕರೇ, ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲಂಕಾ ನಾಯಕ ಚರಿತ್ ಅಸ್ಲಂಕಾ ಅವರು ಭಾರತ ತಂಡದ ಬಗ್ಗೆ ಹಲವಾರು ಸಂಗತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ವೀಕ್ಷಕರೇ, ಚರಿತ್ ಅಸ್ಲಂಕಾ ಅವರು ಹೇರುವ ಗುಟ್ಟುಗಳ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ನ ಮಾಡಿ. ಹಾಗೆ ಇಂಡಿಯಾ ಹಾಗೂ ಶ್ರೀಲಂಕಾ ನಡುವಿನ ದ್ವಿತೀಯ ಟಿ20 ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗಲಿದೆ ಎಂದು ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ನಿನ್ನೆ ಜುಲೈ 27ರಂದು ನಡೆದಿದ್ದ ಇಂಡಿಯಾ ಹಾಗೂ ಶ್ರೀಲಂಕಾ ನಡುವಿನ ಮೊದಲ ಟಿ20 ಪಂದ್ಯದಲ್ಲಿ ಭಾರತ ತಂಡವು 43 ರನ್ಗಳ ಗೆಲುವು ಸಾಧಿಸಿದರೆ, ಇತ್ತ ಮೊದಲ ಟಿ20 ಪಂದ್ಯದ ಗೆಲುವಿನ ಮೂಲಕ ಗೌತಮ್ ಗಂಭೀರ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಭಾರತದ ಕ್ರಿಕೆಟ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯವು ಪಲ್ಲೆಕೆಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನೆರವೇರಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಟಾಸ್ ಸೋತು ಮೊದಲು ಬ್ಯಾಟ್ ಬೀಸಿತ್ತು. ಅದರಂತೆ ವೀಕ್ಷಕರೇ, ಸೂರ್ಯಕುಮಾರ್ ಯಾದವ್ ಅವರ ಪಡೆಯು ಈ ಒಂದು ಪಂದ್ಯದಲ್ಲಿ 214 ರನ್ಗಳನ್ನು ಕಲೆ ಹಾಕಿತು. ಹೌದು ವೀಕ್ಷಕರೇ, ಬ್ಯಾಟಿಂಗ್ನಲ್ಲಿ ಉತ್ತಮವಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟರೆ, ಇತ್ತ ವೀಕ್ಷಕರೇ ಬೌಲಿಂಗ್ನಲ್ಲೂ ಕೂಡ ಸೂರ್ಯಕುಮಾರ್ ಯಾದವ್ ಅವರ ಪಡೆಯು ಉತ್ತಮವಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟಿತ್ತು. ಹೌದು, ಶ್ರೀಲಂಕಾ ತಂಡಕ್ಕೆ 19.2 ಓವರ್ಗಳಲ್ಲಿ 170 ರನ್ ನೀಡಿ ಆಲ್ಔಟ್ ಮಾಡಿತು. ವೀಕ್ಷಕರೇ, ಇದರ ಮೂಲಕ ಭಾರತ ತಂಡವು ಮೊದಲ ಟಿ20 ಪಂದ್ಯವನ್ನು ಗೆಲ್ಲುವುದರ ಮೂಲಕ ಈ ಒಂದು ಸರಣಿಯಲ್ಲಿ 1-0 ಅಂತರದಿಂದ ಮುನ್ನಡೆ ಪಡೆದುಕೊಂಡಿದೆ. ಇನ್ನು ವೀಕ್ಷಕರೇ, ದ್ವಿತೀಯ ಟಿ20 ಪಂದ್ಯವು ಇಂದು ಜುಲೈ 28ರಂದು ಪಲ್ಲೆಕೆಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಜರುಗಲಿದೆ. ಇನ್ನು ವೀಕ್ಷಕರೇ, ಈ ಒಂದು ಉಳಿದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ, ಸೋತ ನಂತರ ಬಿಕ್ಕಿ ಬಿಕ್ಕಿ ಎತ್ತಿದ್ದ ಲಂಕಾ ನಾಯಕನು ಭಾರತ ತಂಡದ ಬಗ್ಗೆ ಹೇಳಿದ್ದು, ಮೊದಲ ಟಿ20 ಪಂದ್ಯದಲ್ಲಿ 2 ತಂಡಗಳು ಉತ್ತಮವಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟವು. ಹೌದು, ಟೀಮ್ ಇಂಡಿಯಾ ತಂಡವು ಕೂಡ ಬ್ಯಾಟಿಂಗ್ನಲ್ಲಿ ಅಷ್ಟೇ ಒಳ್ಳೆಯ ಪ್ರದರ್ಶನ ಕೊಟ್ಟರೆ, ಇತ್ತ ನಮ್ಮ ತಂಡವು ಕೂಡ ಅಷ್ಟೇ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ. ಮತ್ತು ಭಾರತ ತಂಡವು ಈ ಒಂದು ಪಂದ್ಯದಲ್ಲಿ ಮೇಲುಗೈ ಸಾಧಿಸಿದ್ದು ಬ್ಯಾಟರ್ಸ್ಗಳಿಂದ. ಹೌದು, ಬ್ಯಾಟರ್ಸ್ಗಳು ಉತ್ತಮವಾಗಿ ರನ್ಸ್ಗಳನ್ನು ಕಲೆ ಹಾಕಿದರು ಮತ್ತು ನಮ್ಮ ಬೌಲರ್ಸ್ಗಳು ಕೂಡ ಈ ಒಂದು ಮೊದಲ ಪಂದ್ಯದಲ್ಲಿ ಉತ್ತಮವಾದ ಫಾರ್ಮ್ನಲ್ಲಿ ಕಂಡು ಬರಲಿಲ್ಲ. ಈ ಒಂದು ಕಾರಣದಿಂದ ಈ ಒಂದು ಮೈದಾನದಲ್ಲಿ ಭಾರತ ತಂಡವು 213 ರನ್ಗಳನ್ನು ಕಲೆ ಹಾಕಿತು. ಮತ್ತು ನಾವು ಈ ಒಂದು ಗುರಿಯನ್ನು ಬೆನ್ನಟ್ಟಿದಾಗ ನಮ್ಮ ತಂಡದ ಬ್ಯಾಟರ್ಸ್ಗಳು ಕೂಡ ಉತ್ತಮವಾಗಿ ಕಾಂಟ್ರಿಬ್ಯೂಷನ್ ಮಾಡಿದರು. ಹೌದು, ಓಪನಿಂಗ್ ಸ್ಥಾನದಲ್ಲಿ ಬ್ಯಾಟ್ ಬೀಸಲು ಹೋಗಿದ್ದ ಪತ್ಮ್ ನಿಸಂಕ ಮತ್ತು ಕುಶಲ್ ಮೆಂದಿಸ್ ಅವರು ಉತ್ತಮವಾದ ರನ್ಗಳನ್ನು ಕಲೆ ಹಾಕಿದರು. ಪವರ್ ಪ್ಲೇನಲ್ಲೇ ಕೂಡ ಉತ್ತಮ ರನ್ಸ್ಗಳನ್ನು ಕಲೆ ಹಾಕಿದ್ದು, ಹಾಗೆ ಟೀಮ್ ಇಂಡಿಯಾ ತಂಡದಂತೆ ಓಪನಿಂಗ್ ಸ್ಥಾನದಲ್ಲಿ ಬ್ಯಾಟ್ ಬೀಸಿದರು. ಇನ್ನು ನಮ್ಮ ತಂಡದ ಬ್ಯಾಟರ್ಸ್ಗಳ ವಿಕೆಟ್ಗಳು ಮಧ್ಯಮ ಹಂತದಲ್ಲಿ ವಿಕೆಟ್ಗಳು ಉರುಳುತ್ತಾ ಹೋದವು. ಇಲ್ಲಿಂದ ನಾವು ಈ ಒಂದು ಪಂದ್ಯವನ್ನು ಕೈ ಚೆಲ್ಲಬೇಕಾಯಿತು. ಹಾಗೆ ಇನ್ನು ನಾವು ನಾಳೆ ಆಡುವಂಥ ಪಂದ್ಯದಲ್ಲಿ ಉತ್ತಮವಾಗಿ ಪ್ರದರ್ಶನ ಕೊಡುತ್ತೇವೆ ಮತ್ತು ಟಿ20ಯಲ್ಲಿ ಚಾಂಪಿಯನ್ಸ್ ಆದಂಥ ತಂಡಕ್ಕೆ ಉತ್ತಮವಾದ ಫೈಟ್ ಕೊಡುತ್ತೇವೆ. ಹಾಗೆ ನಮಗೆ ಈ ಒಂದು ಪಂದ್ಯದಲ್ಲಿ ಅಂಪೈರ್ಸ್ಗಳ ಕಡೆಯಿಂದ ಸ್ವಲ್ಪ ಮಟ್ಟಿಗೆ ಮೋಸವಾಗಿದೆ. ಅದರ ಬಗ್ಗೆ ನಾನು ನಿಮಗೆ ಹೇಳುವುದಿಲ್ಲ. ಮುಂದಿನ ಪಂದ್ಯಗಳಲ್ಲಿ ಈ ರೀತಿಯಾಗಿ ಮಾಡಬೇಡಿ ಎಂದು ಲಂಕಾ ನಾಯಕನು ಸುದ್ದಿಗೋಷ್ಠಿಯಲ್ಲಿ ಹೇಳಿದನು. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಸಂಪೂರ್ಣ ವರದಿ.